ರೀಲ್ಸ್ ಶೋಕಿಗಾಗಿ ಮಚ್ಚು ಹಿಡಿದಿದ್ದ ರಜತ್ ಮತ್ತು ವಿನಯ್ಗೆ ಈಗ ಮತ್ತೆ ಸಂಕಷ್ಟ ಬಂದೊದಗಿದೆ. ಇವರು ಈಗಾಗಲೇ ಜಾಮೀನು ಪಡ್ಕೊಂಡು ಹೊರಗಡೆ ಇದ್ದಾರೆ. ಆದರೆ ಜಾಮೀನು ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಾರೆ. ಬೇಲ್ ಕಂಡೀಷನ್ ಉಲ್ಲಂಘನೆಯಾಗಿದೆ. ಈಗಾಗಲೇ ರಜತ್ ಅರೆಸ್ಟ್ ಆಗಿದ್ದಾರೆ. ವಿನಯ್ ಕೂಡ ಯಾವುದೇ ಕ್ಷಣದಲ್ಲಿ ಅರೆಸ್ಟ್ ಆಗುವಂತಹ ಸಾಧ್ಯತೆ ಇದೆ. 2 ಬಾರಿ ವಿಚಾರಣೆಗೆ ಗೈರಾಗಿದ್ದರು ವಿನಯ್ ಮತ್ತು ರಜತ್. ಮೇಲಿಂದ ಮೇಲೆ ಇವರಿಗೆ ನೋಟಿಸ್ ಕೊಟ್ಟಿದ್ರು, ಆದರೂ ಬಂದಿರಲಿಲ್ಲ. ಇಬ್ಬರನ್ನು ಕೋರ್ಟ್ ಮುಂದೆ ಮತ್ತೆ ಹಾಜರುಪಡಿಸಲಿದ್ದಾರೆ ಪೊಲೀಸರು. ಯಾಕೆಂದರೆ ಬೇಲ್ ಕೊಡುವಂತಹ ಸಮಯದಲ್ಲಿ ಜಾಮೀನು ಕೊಡಬೇಕಾದ್ರೆ ಯಾವಾಗ ವಿಚಾರಣೆಗೆ ಕರೆದರೂ ಹಾಜರಾಗಬೇಕು ಅಂತ ಕಂಡೀಷನ್ಸ್ ಇರುತ್ತೆ. ಆದರೆ ಇವರಿಗೆ 2 ಬಾರಿ ವಿಚಾರಣೆಗೆ ಬನ್ನಿ ಅಂತ ನೋಟಿಸ್ ಕೊಟ್ಟರೂ ಕೂಡ ವಿನಯ್ ಗೌಡ ಮತ್ತು ರಜತ್ ಇಬ್ಬರೂ ಕೂಡ ಗೈರಾಗಿದ್ದಾರೆ. ಹಾಗಾಗಿ ಇವತ್ತು 11 ಗಂಟೆಗೆ ಮತ್ತೆ ವಿಚಾರಣೆಗೆ ಬರಬೇಕು ಅಂತ ಒಂದು ನೋಟಿಸ್ ಕೊಟ್ಟಿದ್ದರು. ರಜತ್ ಬಂದಿದ್ದರು. ಈ ಸಂದರ್ಭದಲ್ಲಿ ರಜತ್ ಅರೆಸ್ಟ್ ಆಗಿದ್ದಾರೆ. ವಿನಯ್ ಗೌಡ ಮನೆ ಕಡೆಗೆ ಪೊಲೀಸರು ತೆರಳಿದ್ದಾರೆ ಅನ್ನೋ ಮಾಹಿತಿ ಇದೆ. ಯಾವುದೇ ಕ್ಷಣದಲ್ಲಿ ವಿನಯ್ ಕೂಡ ಅರೆಸ್ಟ್ ಆಗಬಹುದು. ಅರೆಸ್ಟ್ ಮಾಡಿದ ನಂತರ ಇಬ್ಬರನ್ನು ಕೂಡ ಕೋರ್ಟ್ ಮುಂದೆ ಹಾಜರುಪಡಿಸ್ತಾರೆ. ಆಗ ಕೋರ್ಟ್ ಗಮನಕ್ಕೆ ಈ ವಿಚಾರವನ್ನು ಪೊಲೀಸರು ತರ್ತಾರೆ. ಕೋರ್ಟಲ್ಲಿ ಬೇಲ್ ಕೊಡುವಂತಹ ಸಂದರ್ಭದಲ್ಲಿ ಅವರು ಕಟ್ಟಂತಹ ಕಂಡೀಷನ್ಸ್ ಏನಿತ್ತು ಆ ಷರತ್ತುಗಳನ್ನು ಇವರು ಉಲ್ಲಂಘನೆ ಮಾಡಿದ್ದಾರೆ. ರಜತ್ ಮತ್ತು ವಿನಯ್ ಗೌಡ ಇಬ್ಬರು ಕೂಡ ವಿಚಾರಣೆಗೆ ಕರೆಯೋದಕ್ಕೆ ನೋಟಿಸ್ ಕೊಟ್ಟರೂ ಕೂಡ ವಿಚಾರಣೆಗೆ ಬಂದಿಲ್ಲ. ಹಾಗಾಗಿ ಇವರಿಬ್ಬರನ್ನ ಮತ್ತೆ ಅರೆಸ್ಟ್ ಮಾಡಿದ್ದೀವಿ ಅಂತ ಅರೆಸ್ಟ್ ತೋರಿಸಿ ಕೋರ್ಟ್ ಮುಂದೆ ಹಾಜರುಪಡಿಸ್ತಾರೆ. ಕೋರ್ಟ್ ಏನು ತೀರ್ಮಾನ ಕೊಡುತ್ತೆ ಅಂತಕ್ಕಂಥದ್ದನ್ನು ಕೂಡ ನೋಡಬೇಕು. ಮತ್ತೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸೋದಾದರೆ ಮತ್ತೆ ಪರಪ್ಪನ ಅಗ್ರಹಾರ ಮುಖ ನೋಡಬೇಕು ಇವರಿಬ್ಬರು. ಪರಪ್ಪನ ಅಗ್ರಹಾರದಲ್ಲಿ ಇನ್ನೆಷ್ಟು ದಿನಗಳನ್ನ ಕಳಿಬೇಕೋ ಗೊತ್ತಿಲ್ಲ. ಸೊ ಈಗ ಕೋರ್ಟ್ ಸೂಚನೆಯ ಮೇರೆಗೆ ರಜತ್ ಬಂಧನವಾಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಕೋರ್ಟೇ ಸೂಚನೆ ಕೊಟ್ಟಿರ್ತಕ್ಕಂಥದ್ದು ಅರೆಸ್ಟ್ ಮಾಡಿ ಅಂತ. ಅಂದರೆ NBW ಇಶ್ಯೂ ಆಗಿರುತ್ತೆ, ನಾನ್ ಬೇಲಬಲ್ ವಾರೆಂಟ್. ಮನೆಯಲ್ಲಿರುವ ವಿನಯ್ ಬಂಧನಕ್ಕೆ ತೆರಳಿದ್ದಾರೆ ಪೊಲೀಸರು. ಈಗ ಇಬ್ಬರನ್ನೂ ಕೂಡ ಮಧ್ಯಾಹ್ನ ಕೋರ್ಟ್ ಮುಂದೆ ಹಾಜರುಪಡಿಸ್ತಾರೆ ಪೊಲೀಸರು ಅಂತ ಮಾಹಿತಿ ಬರ್ತಾ ಇದೆ. ಕೋರ್ಟ್ ಸೂಚನೆಯ ಮೇರೆಗೆ ರಜತ್ನನ್ನು ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ. ಯಾರ ಹತ್ರ ಆದರೂ ಕಾನೂನಾತ್ಮಕವಾಗಿ ಕೆಲವು ಸಲಹೆಗಳನ್ನ ಪಡ್ಕೊಳ್ರಪ್ಪ. ಮೇಲಿಂದ ಮೇಲೆ ಈ ಥರ ಸಂಕಷ್ಟಗಳನ್ನ ಯಾಕೆ ಮೈ ಮೇಲೆ ಎಳ್ಕೋತೀರಾ? ಆಲ್ರೆಡಿ ಹೇಳ್ತಾ ಇದ್ರು, ಅಯ್ಯೋ ನನ್ನ ಲೈಫಲ್ಲಿ ಒಂದಿನ ನಾನು ಜೈಲು ನೋಡಿಲ್ಲ, ಪೊಲೀಸ್ ಸ್ಟೇಷನ್ಗೆ ಹೋಗಿಲ್ಲ ಅಂತ. ಈಗ ಮತ್ತೆ ಜೈಲಿಗೆ ಹೋಗಬೇಕಾದ ಪರಿಸ್ಥಿತಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ಈಗ ರಜತ್ ಮತ್ತು ವಿನಯ್ ವಿಚಾರದಲ್ಲಿ ಕೋರ್ಟ್ ಮತ್ತೆ ಬಂಧಿಸಿ ಅಂತಕ್ಕಂಥ ಆದೇಶ ಕೊಟ್ಟಿದ್ದು ಯಾಕೆ? ಯಾವ ಷರತ್ತುಗಳನ್ನು ಇವರು ಉಲ್ಲಂಘನೆ ಮಾಡಿದರು? ಅರವಿಂದ್, ರಜತ್ ಮತ್ತು ವಿನಯ್ ಗೌಡ ಇಬ್ಬರನ್ನು ಕೂಡ ಬಸವೇಶ್ವರ ನಗರ ಪೊಲೀಸರು ಬಂಧನವನ್ನು ಮಾಡಿರುವಂಥದ್ದು. ಇಬ್ಬರು ಕೂಡ ರೀಲ್ಸ್ ಮಾಡಿದ ಪ್ರಕರಣದಲ್ಲಿ ಜಾಮೀನನ್ನು ಪಡೆದಿದ್ದರು. ಜಾಮೀನು ಪಡೆಯುವಂಥ ಸಂದರ್ಭದಲ್ಲಿ ಆರೋಪಿಗಳಾಗಿದ್ದಂಥ ರಜತ್ ಮತ್ತು ವಿನಯ್ ಗೌಡ ಇಬ್ಬರಿಗೂ ಕೂಡ ಒಂದಷ್ಟು ಕಂಡೀಷನ್ ಹಾಕಿ ಕೋರ್ಟು ಬೇಲನ್ನು ಕೊಟ್ಟಿತ್ತು. ಆ ಕಂಡೀಷನನ್ನು ಪಾಲನೆ ಮಾಡಬೇಕಾಗಿದ್ದಂಥ ರಜತ್ ಮತ್ತು ವಿನಯ್ ಗೌಡ ಇಬ್ಬರು ಕೂಡ ಕೋರ್ಟ್ನ ನಿಯಮಗಳನ್ನು ಉಲ್ಲಂಘನೆ ಮಾಡಿದ ಕಾರಣಕ್ಕಾಗಿ ಇಬ್ಬರಿಗೂ ಕೂಡ NBW ಅನ್ನು ಇಶ್ಯೂ ಮಾಡಲಾಗಿತ್ತು. ಹಾಗಾಗಿ ನಿನ್ನೆ ಇಬ್ಬರಿಗೂ ಕೂಡ ಕೋರ್ಟ್ ವಾರೆಂಟ್ ಇಶ್ಯೂ ಮಾಡಿದಂಥ ಕಾರಣಕ್ಕಾಗಿ ಇಬ್ಬರನ್ನು ಕೂಡ ಬಂಧನ ಮಾಡಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿತ್ತು. ಆ ಕಾರಣಕ್ಕಾಗಿ ರಜತ್ ಮತ್ತು ವಿನಯ್ ಗೌಡ ಇಬ್ಬರನ್ನು ಕೂಡ ಬಸವೇಶ್ವರ ನಗರ ಪೊಲೀಸರು ಬಂಧನವನ್ನು ಮಾಡಿರುವಂಥದ್ದು. ಭಾಳ ಪ್ರಮುಖವಾಗಿ ಪ್ರತಿ ಹಿಯರಿಂಗು ಕೂಡ ಇಬ್ಬರು ಕೂಡ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಬೇಲ್ ಕೊಟ್ಟಂಥ ಸಂದರ್ಭದಲ್ಲಿ ಕೋರ್ಟ್ ಸೂಚನೆಯನ್ನು ಕೊಟ್ಟಿತ್ತು. ಆದರೆ ಇಬ್ಬರು ಕೂಡ 2 ಬಾರಿ ಕೋರ್ಟ್ನ ದಿನಾಂಕವನ್ನು ಕೊಟ್ಟರೂ ಕೂಡ ಕೋರ್ಟ್ಗೆ ಹಾಜರಾಗದೆ ನಿರ್ಲಕ್ಷ್ಯವನ್ನು ವಹಿಸಿದ್ರು. ಆ ಕಾರಣಕ್ಕಾಗಿ ಇಬ್ಬರಿಗೂ ಕೂಡ ಕೋರ್ಟ್ ವಾರೆಂಟ್ ಇಶ್ಯೂ ಮಾಡಿದಂಥ ಕಾರಣಕ್ಕಾಗಿ ಸದ್ಯ ಇಬ್ಬರನ್ನು ಬಂಧನ ಮಾಡಿ ಇಬ್ಬರಿಗೂ ಕೂಡ ಇವತ್ತು ಕೋರ್ಟ್ಗೆ ಹಾಜರುಪಡಿಸಲಿಕ್ಕೆ ಬಸವೇಶ್ವರ ನಗರ ಪೊಲೀಸರು ಮುಂದಾಗಿರುವಂಥದ್ದು. ಅರವಿಂದ್, ನಾಗೇಶ್, ಈಗ ಒಂದು ರಜತ್ ಅರೆಸ್ಟ್ ಅಂತಕ್ಕಂಥದ್ದು ಕನ್ಫರ್ಮ್ ಆಗಿತ್ತು. ಈಗ ವಿನಯ್ ಗೌಡ ಮನೆಗೇನೋ ತೆರಳಿದ್ದಾರೆ ಅಂತ ಮಾಹಿತಿ. ಈಗ ವಿನಯ್ ಅರೆಸ್ಟ್ ಕೂಡ ಆಗಿದೆಯಾ? ಇಬ್ಬರನ್ನು ಈಗ ಕೋರ್ಟ್ಗೆ ಹಾಜರುಪಡಿಸ್ತಾರಾ ಹೇಗೆ? ಅರವಿಂದ್, ಇಬ್ಬರಿಗೂ ಕೂಡ ವಾರೆಂಟ್ ಇಶ್ಯೂ ಆಗಿರುವಂಥ ಕಾರಣಕ್ಕಾಗಿ ಸದ್ಯ ಈಗಾಗಲೇ ರಜತ್ನನ್ನು ಬಂಧನ ಮಾಡಿರುವಂಥದ್ದು. ವಿನಯ್ಗೆ ನೋಟಿಸ್ ಕೊಟ್ಟಿರುವಂಥ ಕಾರಣಕ್ಕಾಗಿ ಆತನನ್ನು ಕರೆದುಕೊಂಡು ಬರಲಿಕ್ಕೆ ಅವರ ಮನೆಗೆ ಪೊಲೀಸ್ ಸಿಬ್ಬಂದಿಗಳನ್ನು ಕಳಿಸ್ಕೊಡ್ಲಾಗಿತ್ತು. ಹಾಗಾಗಿ ಇಬ್ಬರನ್ನು ಬಂಧನ ಮಾಡಿದ ಬಳಿಕ ನೇರವಾಗಿ ಇಬ್ಬರಿಗೂ ಕೋರ್ಟ್ಗೆ ಹಾಜರುಪಡಿಸಲಿಕ್ಕೆ ಈಗಾಗಲೇ ಬಸವೇಶ್ವರ ನಗರ ಪೊಲೀಸರು ಮುಂದಾಗಿರುವಂಥದ್ದು. ಅರವಿಂದ್, ಇಂಥ ಪ್ರಕರಣಗಳಲ್ಲಿ ಸಾಮಾನ್ಯವಾಗಿ ಕೋರ್ಟ್ ಮುಲಾಜ್ ತೋರಲ್ಲ. ಯಾವ ಸಂದರ್ಭದಲ್ಲಿ ಯಾವ ಡೇಟ್ ಕೊಟ್ಟಿರ್ತಾರೆ ಅದು ವಿಚಾರಣೆಗೆ ಹಾಜರಾಗಬೇಕು. ಇವರಿಬ್ಬರು ಹಾಜರಾಗಿಲ್ಲ, NBW ಇಶ್ಯೂ ಆಗಿದೆ. ಈಗ ಇಬ್ಬರನ್ನು ಅರೆಸ್ಟ್ ಮಾಡಿ ಕೋರ್ಟ್ ಮುಂದೆ ಹಾಜರುಪಡಿಸಿದ ಬಳಿಕ ಕೋರ್ಟ್ ಮುಂದೆ ಏನು ನಿರ್ಧಾರವನ್ನು ತಗೊಳ್ಬೋದು ನಾಗೇಶ್? ಅರವಿಂದ್, ಭಾಳ ಪ್ರಮುಖವಾಗಿ ಇಬ್ಬರನ್ನು ಕೂಡ ಬೇಲ್ ಕೊಡುವಂಥ ಸಂದರ್ಭದಲ್ಲಿ ವಿನಯ್ ಗೌಡ ಮತ್ತು ರಜತ್ ಇಬ್ಬರಿಗೂ ಕೂಡ ಕಂಡೀಷನ್ ಹಾಕಿ ಬೇಲನ್ನು ಕೊಟ್ಟಿದ್ದರು. ಪ್ರತಿ ಹಿಯರಿಂಗ್ ಕೂಡ ದಿನಾಂಕ ಕೊಟ್ಟಂಥ ದಿನಾಂಕದಲ್ಲಿ ನೀವು ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿತ್ತು. ಆದರೆ ವಿನಯ್ ಗೌಡ ರಜತ್ ಇಬ್ಬರಿಗೂ ಕೂಡ
ಕೊಟ್ಟಂಥ ದಿನಾಂಕಕ್ಕೆ 2 ದಿನಗಳು ಕೂಡ ಇವರು ವಿಚಾರಣೆಗೆ ಹಾಜರಾಗಿಲ್ಲ ಅನ್ನುವಂಥ ಮಾಹಿತಿಗಳು ಇರುವಂಥದ್ದು. ಯಾವಾಗ 2 ದಿನ ಬ್ಯಾಕ್ ಟು ಬ್ಯಾಕ್ ದಿನಾಂಕ ಕೊಟ್ಟರೂ ಕೂಡ ರಜತ್ ಮತ್ತು ವಿನಯ್ ಗೌಡ ಕೋರ್ಟ್ಗೆ ಹಾಜರಾಗದೆ ಇರುವಂಥ ಕಾರಣಕ್ಕಾಗಿ, ಕೋರ್ಟ್ ಕೆಂಗಣ್ಣಿಗೆ ಗುರಿಯಾಗಿರುವಂಥ ಕಾರಣಕ್ಕಾಗಿ ಇಬ್ಬರಿಗೂ ಕೂಡ ವಾರೆಂಟ್ ಇಶ್ಯೂ ಮಾಡಿರುವಂಥದ್ದು. ಹಾಗಾಗಿ ಇಬ್ಬರನ್ನು ಕೂಡ ಬಸವೇಶ್ವರ ನಗರ ಪೊಲೀಸರು ಒಂದೇ ಕೇಸಲ್ಲಿ 2ನೇ ಬಾರಿ ಬಂಧನವನ್ನು ಮಾಡಿ ಕೋರ್ಟ್ಗೆ ಹಾಜರುಪಡಿಸಲಿಕ್ಕೆ ಮುಂದಾಗಿರುವಂಥದ್ದು. ಬಹಳ ಪ್ರಮುಖವಾಗಿ ಕೋರ್ಟ್ ಇದನ್ನು ಗಂಭೀರವಾಗಿ ಪರಿಗಣಿಸಿ ವಾರೆಂಟ್ ಇಶ್ಯೂ ಮಾಡಿರುವಂಥ ಕಾರಣಕ್ಕಾಗಿ ಕೋರ್ಟ್ ಯಾವ ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಕುತೂಹಲಕಾರಿಯಾಗಿರುವಂಥದ್ದು. ಯಾಕಂದರೆ ವಾರೆಂಟ್ ಇಶ್ಯೂ ಆಗಿರುವಂಥ ಕಾರಣಕ್ಕಾಗಿ ಇಬ್ಬರಿಗೂ ಕೂಡ ನ್ಯಾಯಾಲಯಕ್ಕೆ ಹಾಜರುಪಡಿಸುವಂಥ ವೇಳೆ ನ್ಯಾಯಾಧೀಶರು ಯಾವ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಕೂಡ ಬಹಳಷ್ಟು ಕುತೂಹಲಕಾರಿಯಾಗಿರುವಂಥದ್ದು. ಯಾಕಂದರೆ ಇಬ್ಬರನ್ನು ಕೂಡ 2 ಬಾರಿ ದಿನಾಂಕ ಕೊಟ್ಟರು ಕೂಡ ಇವರು ಕೋರ್ಟ್ಗೆ ಹಾಜರಾಗದೇ ಇರುವಂಥ ಕಾರಣಕ್ಕಾಗಿ, ಕೋರ್ಟ್ ಕೆಂಗಣ್ಣಿಗೆ ಗುರಿಯಾಗಿರುವಂಥ ಕಾರಣಕ್ಕೆ ಇವರಿಬ್ಬರಿಗೂ ವಾರೆಂಟ್ ಇಶ್ಯೂ ಮಾಡಿರುವಂಥದ್ದು. ಹಾಗಾಗಿ ನ್ಯಾಯಾಧೀಶರ ತೀರ್ಮಾನ ಸಾಕಷ್ಟು ಕುತೂಹಲಕಾರಿಯಾಗಿರುವಂಥದ್ದು. ಒಂದು ವೇಳೆ ನ್ಯಾಯಾಧೀಶರು ಒಂದಿನ ಜೈಲಿಗೆ ಹೋಗಿ ಬರಲಿ ಅಂಥೇಳಿ ತೀರ್ಮಾನ ಮಾಡಿದರೆ ಮತ್ತೆ ಇಬ್ಬರನ್ನು ಕೂಡ ಜೈಲಿಗೆ ಕಳಿಸ್ಲಿಕ್ಕೆ ಈಗಾಗಲೇ ಮುಂದಾಗಿರುವಂಥದ್ದು. ಅರವಿಂದ್. ರೈಟ್, ಥ್ಯಾಂಕ್ ಯು ನಾಗೇಶ್ ತಮ್ಮೆಲ್ಲ ಮಾಹಿತಿಗೆ. ನೋಡಿ, ಕೋರ್ಟ್ನ ಕೆಂಗಣ್ಣಿಗೆ ಗುರಿಯಾಗಿ ಕೋರ್ಟು NBW ಇಶ್ಯೂ ಮಾಡಿದೆ ಅಂತಂದರೆ ನ್ಯಾಯಾಧೀಶರು ಸಿಟ್ಟಾಗಿದ್ದಾರೆ ಅಂತಲೇ ಅರ್ಥ. ಹಾಗಾಗಿ ನ್ಯಾಯಾಧೀಶರು ಯಾವ ತೀರ್ಮಾನ ಬೇಕಾದರೂ ತಗೋಬೋದು. 14 ದಿನ ಜುಡಿಷಿಯಲ್ ಕಸ್ಟಡಿ ಕೊಡ್ರಿ ಅಂತಂದರೆ 14 ದಿನ ಜೈಲಿಗೆ ಹೋಗ್ಬೇಕಾಗಿ ಬರುತ್ತೆ. ಮತ್ತೆ ಒಟ್ಟಿನಲ್ಲಿ ಇಬ್ಬರು ಕೂಡ ಈಗ ಅರೆಸ್ಟ್ ಮಾಡಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ.